ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಳೆಗಾಲದಲ್ಲಿ ಮತ್ತು ಅತಿ ಥಂಡಿ ಇರತಕ್ಕಂಥ ಸಮಯದಲ್ಲಿ ನಮ್ಗೆ ಏನಾಗ್ತದೆ ಅಂದರೆ ಎದೆಯಲ್ಲಿ ಕಫ ಕಟ್ಕೊಳ್ಳುವಂಥದ್ದು. ಸೊ ಈ ಒಂದು ಸಂಚಿಕೆಯಲ್ಲಿ ಎದೆಯಲ್ಲಿ ಕಟ್ಟಿದ ಕಫ ಕರಗಲು ಯಾವ ರೀತಿ ಮನೆಮದ್ದನ್ನು ನಾವು ಮಾಡ್ಕೋಬೇಕನ್ನೋದನ್ನ ನೋಡ್ಕೊಂಬರೋಣ ಸ್ನೇಹಿತರೆ. ತ್ರಿಕಟು ಅಂತ ಒಂದು ಚೂರ್ಣ ಬರುತ್ತೆ ಆಯುರ್ವೇದದಲ್ಲಿ. ಒಣಶುಂಠಿ ಮತ್ತು ಹಿಪ್ಲಿ ಮತ್ತು ಕಾಳುಮೆಣಸು ಈ ಮೂರರ ಮಿಶ್ರಣ ಸುಮಾರು ಒಂದು 10 ಗ್ರಾಮು ಒಣಶುಂಠಿ ಪುಡಿ, ಒಂದು 10 ಗ್ರಾಮು ಕರಿಮೆಣಸಿನ ಪುಡಿ, ಒಂದು 10 ಗ್ರಾಮ್ ಹಿಪ್ಲಿ ಪುಡಿ, ಮೂರರ ಸಮ ಪ್ರಮಾಣದಲ್ಲಿ ತೊಗೊಂಡು ಮಿಶ್ರಣ ಮಾಡಿ ಈ ಮಕ್ಕಳಿಗಾದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಒಂದು ವಯಸ್ಸಿಗೆ ಅನುಗುಣವಾಗಿ. ನಿಮ್ಗೆ ಹಳ್ಳಿಗಳಲ್ಲಿ ಇದೆಲ್ಲ ತಾಯಂದ್ರಿಗೆ ಗೊತ್ತಿರುತ್ತೆ, ನೀವು ಯಾರು ಹಿರಿಯರು ಕೇಳಿದ್ರು ಹೇಳ್ಕೊಡ್ತಾರೆ ಇಷ್ಟೇ ಹಾಕು ಅಂತೇಳಿ. ಸೊ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಕ್ಕಳಿಗಾದರೆ ಮತ್ತು ದೊಡ್ಡವರಾದರೆ ಸುಮಾರು ಒಂದು 2-3 ಗ್ರಾಮ್ ಅಷ್ಟನ್ನ ನಾವು ಜೇನುತುಪ್ಪದ ಜೊತೆಗೆ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ನೆಕ್ತಾ ಬಂದರೆ ಏನಾಗ್ತದೆ ಅಂದರೆ ಶ್ವಾಸಕೋಶದಲ್ಲಿ ಕಟ್ಟಿರ್ತಕ್ಕಂಥ ಕಫ ಕರಗಿ ನೀರಾಗಿ ಇದು ಮಲದ ಮೂಲಕ ಅಥವಾ ಕಫ ಆಗಿ ನಿಮಗೆ ಕೆಮ್ಮಿನ ಮೂಲಕ ಆಚೆ ಬಂದು ನಮಗೆ ಎದೆಯಲ್ಲಿ ಕಟ್ಟಿರೋ ಕಫ ಕರಗಿ ನಮ್ಮ ಶ್ವಾಸಕೋಶಗಳು ತುಂಬ ಆರೋಗ್ಯಯುತವಾಗಿರ್ತವೆ.